ನನ್ನ ವಿರುದ್ಧ ದೂರು ದಾಖಲಾಗಿದೆ, ಆದರೆ ಸತ್ಯ ಹೊರಗೆ ಬರಲಿ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ವಿವಿಐಪಿ ಎಂದಿದ್ದ ಸಂಧ್ಯಾ, ನಾನು ಜೈಲಿನಲ್ಲಿ ಇದ್ದಿದ್ರಿಂದ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ. ಅಲ್ಲಿ 360 ಡಿಗ್ರಿ CCTV ಕ್ಯಾಮ್ರಾ ಇದೆ, ಫುಟೇಜ್ ಇರುತ್ತೆ. ಪ್ರತ್ಯಕ್ಷವಾಗಿ ಕಂಡಿದ್ದನ್ನ ಹೇಳಿದ್ದೀನಿ, ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ಮುಂದೆ ಯಾವುದೇ ತನಿಖೆಗೆ ಸಿದ್ಧ ಅಂತ ಸಂಧ್ಯಾ ಹೇಳಿದ್ದಾರೆ. NCR ಆಗಲಿ ಬಿಡಿ ಸರ್, ಕಾನೂನನ್ನ ಫೇಸ್ ಮಾಡೋಣ, ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ. ನಾನು ಆರೋಪಿಯಾಗಿದ್ದು ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ ನಾನು ಹೋಗಿದ್ದೆ ಜೈಲಿಗೆ. ಬಟ್ ಇಲ್ಲಿ ನಾನು ಪವಿತ್ರ ಗೌಡ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಪವಿತ್ರ ಗೌಡ ಬಗ್ಗೆ ಮಾತಾಡ್ತಾ ಇಲ್ಲ. ಜೈಲಲ್ಲಿ ಸಿಗ್ತಾ ಇರುವಂಥ ಫೆಸಿಲಿಟೀಸು ಸಾಮಾನ್ಯ ಆರೋಪಿಗೆ ಹೆಂಗೆ, ಪವಿತ್ರ ಗೌಡಗೆ ಹೆಂಗೆ ಅನ್ನೋಂಥದ್ದು ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಮಾಧ್ಯಮ ಮುಂದೆ ತಂದಿದ್ದೀನಿ. ಕಾರಣ ಅಲೋಕ್ ಕುಮಾರ್ ಸರ್ ಒಳ್ಳೆ ಪೊಲೀಸ್ ಆಫೀಸರ್ ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ, ಅವ್ರ ಗಮನಕ್ಕೆ ಹೋಗಲಿ. ಅವ್ರ ತನಿಖೆಗೆ ಖಂಡಿತ ನನ್ನನ್ನು ಕರೆದ್ರೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಬಿಕಾಸ್ ಅವ್ರ ಗಮನಕ್ಕೆ ಗೊತ್ತಿಲ್ದಿರೇ ಇಷ್ಟೆಲ್ಲ ನಡೆಯುವಾಗ ಇಲಾಖೆಗೂ ಕೆಟ್ಟ ಹೆಸರು ಬರಬಾರ್ದು, ಅಲೋಕ್ ಕುಮಾರ್ ಸರ್ಗೂ ಕೆಟ್ಟ ಹೆಸರು ಬರಬಾರ್ದು. ಸೊ ಅದು ನಡೀತಾ ಇರೋವಂಥದ್ದು ನಿಜ. ಯಾರೂ ಸಾಮಾನ್ಯ ಆರೋಪಿ ಅಂತ ಹೋಗಿ ತಟ್ಟೆ ಚೊಂಬು ಇಟ್ಕೊಂಡು ಊಟ ತಗೊಳ್ತಾ ಇಲ್ಲ, ಇಲ್ಲ ಅವ್ರ ಬಟ್ಟೆ ಅವ್ರು ಒಕ್ಕೊಳ್ತಾ ಇಲ್ಲ, ಅವ್ರ ನೀರು ಅವ್ರು ತರ್ಕೊಳ್ತಾ ಇಲ್ಲ ಅವರು ಜೈಲು ಊಟ ತಿಂದಿದ್ದಂತೂ ನೋಡಿಲ್ಲ. ನಾನು ನೋಡಿರೋದು ಸ್ಟಾಫ್ ರೂಮಿಗೆ ಬರುವಂಥ ಊಟ ಹೋಗುವಂಥದ್ದು. ಆ್ಯಂಡ್ ಹೊರಗಡೆ ಏನು ಸ್ಟಾಫ್ಸ್ ಡ್ಯೂಟಿಗೆ ಬರ್ತಾರೆ ಆಗ ಸ್ವಲ್ಪ ದಿವಸ ಬಾಕ್ಸ್ ಸ್ಟಾಪ್ ಆಗಿತ್ತು ಹೊರಗಡೆ ಊಟ. ಆ ಬಾಕ್ಸ್ ಬರುವಂಥ ಟೈಮಲ್ಲಿ ಏನು ತರ್ತಾ ಇದ್ರು ಅದನ್ನು ಕೊಟ್ಟಿದ್ದು. ರೀಸೆಂಟಾಗೂ ಸಹ ಯುಗಾದಿ ಹಬ್ಬದ ನಂತರ ಹೋಳಿಗೆ ಸಹ ಬಂದಿದೆ. ಇಲ್ಲ ಅಂತ ಹೇಳಿ ಅದೇ ಲೈಬ್ರರಿದಲ್ಲಿ ಕುತ್ಕೊಂಡು ತಿಂದಿದ್ದಾರೆ. ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಕಾನೂನಿಗೆ ನಾವು ತಲೆಬಾಗುವಂಥವ್ರು. ಮತ್ತೊಂದು ಸಲ FIR ಮಾಡಿ ಮತ್ತೆ ಜೈಲಿಗೆ ಹೋದ್ರೂ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮತ್ತೆ ಮಾಡ್ತೀನಿ. ಯಾಕಂದರೆ ಈಕ್ವಾಲಿಟಿ ಮುಖ್ಯ. ಸಾಮಾನ್ಯ ಆರೋಪಿಗೂ ಅದೇ ಕಾನೂನು, ಅದು ಪರಿವರ್ತನೆ ಆಗುವಂಥ ಜಾಗ. ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಓಪನ್ ಮಾಡಲಿ. ಪ್ರತಿಯೊಂದು ಚಟುವಟಿಕೆಗಳು ನಡವಳಿಕೆಗಳು ನಾವು ಸುಳ್ಳು ಹೇಳಿದರೆ ನಮ್ಮ ಮೇಲೆ ಕ್ರಮ ಜರುಗಿಸಲಿ. ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ. ಆಗಿರುವಂಥ ಎಕ್ಸ್ಪೀರಿಯನ್ಸ್ ಮಾಧ್ಯಮ ಮುಂದೆ ತಂದಿದ್ದೀನಿ. ಕಾರಣ ಮಾಧ್ಯಮದಲ್ಲೂ ಏನೋ ಒಂದು ಹಿಂಗಂತೆ ಹಂಗಂತಂತ ಹೇಳ್ಬಾರ್ದಲ್ವ. ನಾನು ಪ್ರತ್ಯಕ್ಷವಾಗಿ ನೋಡಿರುವಂಥದ್ದು ತಗೊಂಬಂದು ಹೇಳಿದ್ದೀನಿ. ಇವತ್ತು ಕಾನೂನಾಗಲಿ ಪೊಲೀಸು ಸಿಸ್ಟಮ್ ಕರೆಕ್ಟಾಗಿದ್ದಿದ್ರೆ ಯಾಕೆ ಮಾಧ್ಯಮದವರು ಹಿಂಗಂತೆ ಹಂಗಂತೆ ಅಂತ ತೋರಿಸ್ತಾ ಇದ್ರು, ಬೇರೆಯವರು ಮಾತಾಡ್ತಾ ಇರಲಿಲ್ಲ. ಅಲ್ಲಿ ಏನು 360 ಡಿಗ್ರಿ ಕ್ಯಾಮ್ರಾ ಇದೆ, ಜೈಲು ಈ ಥರ ಅನ್ನೋಂಥದ್ದು ಸಮಾಜಕ್ಕೆ ತೋರಿಸೋಂಥ ಕೆಲಸ ಮಾಡಲಿ. ಅಲ್ಲಿ ನಡೆಯುವಂಥದ್ದು ಪ್ರತಿಯೊಂದು ಆಕೆ LED ಎಲ್ಲ ಕಡೆನೂ ನೋಡಲಿ. ಜೈಲು ಬೇಡಪ್ಪ ಅನಿಸ್ಬೇಕು. ನನಗೆ ಅನಿಸುತ್ತೆ ಜೈಲ ಮತ್ತೆ ಒಂದು ಸಲ ಹೋದ್ರೂ ಪರವಾಗಿಲ್ಲ ಬಿಡಿ ಅಂತ ಅನಿಸುತ್ತೆ. ಅಲ್ಲಿ ಇವತ್ತು ಕೆಲವ್ರು ಮಾತಾಡ್ಬೋದು, ಇವರೇ ಆರೋಪಿಯಾಗಿ ಹೋಗಿದ್ದಾರೆ, ಇವರೇನು ಮಾತಾಡ್ತಾರೆ, ಇವರೇನು ಹೇಳ್ತಾರೆ ಅಂತ. ಪೊಲೀಸು ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದ್ದರೆ ಇವತ್ತು ನಾನು ಅಷ್ಟೇ ಇನ್ನೋಸೆನ್ಸ್ ಆಗ್ತಾ ಇದ್ದೆ. 100% ಸ್ಟ್ಯಾಂಡ್ ಆಗಿದ್ದೀನಿ ಸರ್. ನಾನು ಹೇಳ್ತೀನಲ್ಲ, ಹೈಯರ್ ಆಫೀಸರ್ ಮುಂದೆ ಹೇಳುವಂಥದ್ದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಯಾಕಂದರೆ ಸಾಮಾನ್ಯ ಪೊಲೀಸ್ ಆಫೀಸರ್ ಅಲ್ಲಲ್ಲೇ ಒಳಗೆ ಮುಚ್ಚಾಕುವಂಥ ಕೆಲಸ, ಹೊರಗೆ ಬರಬಾರ್ದು ಅಂತ ಕೆಲಸ, ಅವ್ರ ಕಾಕಿಗೆ ತೊಂದರೆ ಆಗುವಂಥ ಕೆಲಸ, ಇದಕ್ಕೆಲ್ಲ ಇದು ಒಳಗೊಳಗೇ ಮುಚ್ಚಾಗುತ್ತೆ. ಏನಿವಾಗ ಅವರೇ ಒಂದು NCR ಮಾಡಿಸಿದ್ದಾರೆ, ಒಳ್ಳೆಯದು. ಹೈಯರ್ ಆಫೀಸರ್ ಕರೀರಿ. ಅಲೋಕ್ ಕುಮಾರ್ ಸರ್ ಮುಂದೆನೇ ಸತ್ಯತೆಗಳನ್ನು ಬಿಚ್ಚಿಡುವಂಥ ಕೆಲಸ ಮಾಡ್ತೀನಿ. ಏನೇನು ನಡೆಯುತ್ತೆ ಇದೊಂದೇ ಅಲ್ಲ, ಇನ್ನೂ ಒಂದಷ್ಟು ಜೈಲಿನ ಅನುಭವಗಳಾಗಿದೆ, ಎಲ್ಲನೂ ತೆಗೆದಿಡುವಂಥ ಕೆಲಸ ಆಗಬೇಕಲ್ಲ. ಆರೋಪಿಯಾಗಿ ಹೋದಂಥವ್ರು ನಾವು ತಪ್ಪು ಮಾಡಿ ಹೋಗಿರ್ತೀರ, ತಪ್ಪು ಮಾಡ್ದಿರೋ ಹೋಗಿರ್ತೀರ, ಪರಿವರ್ತನೆ ಆಗಿ ಹೊರಗಡೆ ಬರಬೇಕು ಹೊರತು ಇದಾ ಜೈಲು ಅನ್ನೋಂಥ ಕೇರ್ಲೆಸ್ ಇರಬಾರ್ದು. ಅದಕ್ಕೆ ಇವತ್ತು ಯಾಕೆ ನಮ್ಮಲ್ಲಿ ಅತಿ ಹೆಚ್ಚು ಕ್ರೈಮ್ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ, ಜೈಲಿಗೆ ಹೋಗೋರೆ ಹೋಗ್ತಾರೆ ಬರ್ತಾರೆ, ಇದೇ ಆಗೋಗಿದೆ, ಕಾಮನ್ ಆಗೋಗಿದೆ. ಕಷ್ಟಪಡ್ತಾ ಇರೋದು ಪೋಷಕರು. ಒಳಗಡೆ ಜೈಲು ಹೆಂಗಿದೆ ಅಂತೇಳಿ ಕ್ಯಾಮ್ರಾಸ್ ಇದೆಲ್ಲ ಸಾರ್ವಜನಿಕರಿಗೆ ತೋರಿಸುವಂಥ ಕೆಲಸ ಮಾಡಲಿ, ಗೊತ್ತಾಗಲಿ. ಜೈಲು ಈ ಥರನಂತ ಭಯ ಬರಲಿ, ಅದು ಮಾಡಲಿ ಫಸ್ಟು. ಸೊ ನಾನು ಏನು ನನ್ನ ಒಂದು ಹೇಳಿಕೆ ಕೊಟ್ಟಿದ್ದೀನಿ, ಎಸ್ ಪವಿತ್ರ ಗೌಡ ಜೈಲು ಊಟ ತಿಂತಾ ಇಲ್ಲ. ನಾನು ಪವಿತ್ರ ಗೌಡ ಅವಳ ವೈಯಕ್ತಿಕ ವಿಚಾರ ಆಗಲಿ ಇಲ್ಲ ಕೇಸಿನ ವಿಚಾರ ಆಗಲಿ ನಾನು ಮಾತಾಡ್ತಲ್ಲ. ನಾನು ಮಾತಾಡ್ತಾ ಇರೋದು ಜೈಲಲ್ಲಿ ಕೊಡ್ತಾ ಇರುವಂಥ ಫೆಸಿಲಿಟೀಸ್. ನಾನು ಒಂದು ಸಾಮಾನ್ಯ ಆರೋಪಿಯಾಗಿ ನಾನು ಜೈಲು ಊಟನೇ ತಿಂದಿದ್ದೀನಿ ಸರ್. ನಮಗೂ 2 ಜೊತೆ ಬಟ್ಟೆ ಬಂದಿದ್ದು ಸರ್, 16 ಜೊತೆ ಇಟ್ಕೊಂಡಿಲ್ಲ ಸರ್. ಯಾಕೆ ಈ ಮೇಕಪ್ ಸೆಟ್ಟು, ಯಾಕೆ ಇಷ್ಟು ರೆಡಿ ಆಗ್ತಾರೆ, ಹಿಂಗಿರ್ತಾರೆ ಅಂತ ಕೇಳಿದಾಗ ಅದು ಫಸ್ಟ್ ಬಂದಿದ್ರಲ್ಲ ಜೈಲಿಗೆ ಆಗ ಇಟ್ಕೊಂಡಿರುವಂಥದ್ದು, ಈಗ ಇಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಿದ್ದೀನಿ ಅಧಿಕಾರಿಗಳಿಗೆ. ಸೊ ನಾನೇನು ಹೇಳಿದ್ದೀನಿ, ಅಲಿಗೇಷನ್ಸ್ ಅಲ್ಲ, ಸತ್ಯತೆಗಳನ್ನು ಹೇಳುವಂಥ ಕೆಲಸ ಮಾಡಿದ್ದು. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಯಾಕೆ ಮಾತಾಡಬಾರ್ದು? ಇವಾಗ ಇದು ಖಾಸಗಿ ವಾಹಿನಿ, ಯಾಕೆ ಮಾತಾಡಬಾರ್ದು ಸರ್? ಮಾಧ್ಯಮ ಅನ್ನೋದಕ್ಕೆ ಅದಕ್ಕೊಂದು ಸ್ಥಾನ, ಗೌರವ ಇದೆ. ಮಾಧ್ಯಮನೇ ಇವತ್ತು ಪ್ರತಿಯೊಂದು ಮೂಲೆಗೂ ಸುದ್ದಿಗಳನ್ನು ಹಬ್ಬಿಸುವಂಥದ್ದು
ಕಳಿಸುವಂಥದ್ದು, ಒಳ್ಳೆ ವಿಚಾರಗಳಿರಲಿ, ಅವೇರ್ನೆಸ್ ವಿಚಾರಗಳಲ್ಲಿ ಮಾಧ್ಯಮ ಮೂಲಕನೇ ತಲುಪುವಂಥದ್ದು. ವಿ.ಸಿ ಕೋರ್ಟಲ್ಲಿ ನೋಡಿದ್ದೀನಿ. ಅಂದರೆ ಕೇಸ್ ಇರುತ್ತಲ್ವ, ಸಿಸ್ಟಮಲ್ಲಿ ಇರುತ್ತಲ್ವ, ಬರ್ತಾರಲ್ವ ಸಿಸ್ಟಮಲ್ಲಿ, ಆ ಕಡೆ ಅವ್ರ ಕೇಸವ್ರು ಈ ಕಡೆ ಕೇಸಲ್ಲಿ. ಸೊ ಅದ್ರಲ್ಲಿ ನೋಡಿದ್ದೀನಿ. ಕೇಸ್ ಬಂದಾಗ ಇವಾಗ ನೋಡಿ, ಎಂಟ್ರಿಗೆ ಹೋಗೋ ಸಮಯದ ಅವಳಿಗೂ ಅದೇ ಸಮಯದಲ್ಲಿ ನನಗೆ ಎಂಟ್ರಿ ಬರೋಗೆ ಬರ್ತಾಯಿತ್ತು. ಇಲ್ಲ ಕೋರ್ಟ್ ಇದ್ದಿದ್ದ ಸಮಯದಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅದೇ ಡೇಟಲ್ಲಿ ನನಗೂ ಕೋರ್ಟ್ ಎಸ್ ವಿ.ಸಿ ಕೋರ್ಟ್ ಇದ್ದಿದ್ದ ಸಮಯದಲ್ಲಿ ಅವಳಿಗೆ ಡೇಟ್ ಇದ್ದಿದ್ದ ಸಮಯದಲ್ಲಿ ನನಗೂ ಕೋರ್ಟ್ ದಿವಸಗಳು ಬರ್ತಾಯಿತ್ತು. ಸೊ ಮುಖಾಮುಖಿ ಭೇಟಿ ಆಗಿದ್ದೀರಿ, ಇಲ್ಲಿ ಸುಳ್ಳು ಹೇಳುವಂಥ ಅಗತ್ಯ ಇಲ್ಲ. ಸೊ ಅಲೋಕ್ ಕುಮಾರ್ ಸರ್ ಮುಂದೆನೇ ಸತ್ಯಾಗ್ಲೂ ಅವ್ರು ತನಿಖೆ ಮಾಡಬೇಕು, ಇದನ್ನು ತನಿಖೆ ಮಾಡಬೇಕು. ಏನಲ್ಲಿ ಒಳಗಡೆ ನಡೀತಾ ಇದೆ, ಕೆಲವು ಸಿಬ್ಬಂದಿಗಳು ಮಾಡ್ತಾ ಇರೋದ್ರಿಂದ ಈ ಒಂದು ಇದಕ್ಕೆ ಪೊಲೀಸಲ್ಲಿರೋ ಸಿಬ್ಬಂದಿಗಳು ಕರೆಕ್ಟಾಗಿ ಇದ್ದಿದ್ರೆ, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಮಾಡ್ತಾ ಇರೋದಕ್ಕೆ ಇದು ಅದಕ್ಕೆ ಅವ್ರ ಗಮನಕ್ಕೆ ಅವ್ರ ಹೆಸರು ಸಮೇತ ಕೊಟ್ಟು ಅಲೋಕ್ ಕುಮಾರ್ ಸರ್ಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಇಲ್ಲ, ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದೆ. ಸೊ ಅದು ಸುಳ್ಳು. ಪವಿತ್ರ ಅವ್ರು ಕಾಲು ಹೊತ್ತಿದ್ರೆ ಅದಲ್ಲ, ಅಲ್ಲಿರುವಂಥ ಕೆಲ ಪೊಲೀಸ್ ಸಿಬ್ಬಂದಿಗಳು ಕೆಲ ಆರೋಪಿಗಳು, ಬಡ ಆರೋಪಿಗಳ ಕೈಲಿ ಕಾಲು ಕೈ ಒತ್ಸ್ಕೊಳ್ಳೋವಂಥದ್ದು, ತಲೆ ಮಸಾಜ್ ಮಾಡಿಸ್ಕೊಳ್ಳೋವಂಥದ್ದು, ಮಸಾಜ್ ಮಾಡಿಸ್ಕೊಂಡಾದ್ಮೇಲೆ ಅವ್ರಿಗೆ ಸ್ಟಾಫ್ ಟೀ ಕಾಫಿ ಬಂದಿರುತ್ತಲ್ಲ, ಟೀ ಕಾಫಿ ಅನ್ನೋದು ಸಿಗಲ್ಲ, ಅದನ್ನು ಅವ್ರು ಕೊಡುವಂಥದ್ದು. ಇಂಥ ಒಂದಕ್ಕೆ ಆರೋಪಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೆಲ ಪೊಲೀಸ್ ಸಿಬ್ಬಂದಿಗಳು. ಅದನ್ನ ಹೆಸರು ಸಹ ಅಲೋಕ್ ಕುಮಾರ್ ಸರ್ ಗಮನಕ್ಕೆ ಕೊಡ್ತೀರಾ. ಆ್ಯಂಡ್ ದೂರ ಯಾಕೆ ದಾಖಲು ಮಾಡಿಲ್ಲ ಅಂತ ಕೇಳಿದ್ರಿ. ನಾನು ಬಂದು ಇನ್ನೂ ಒಂದು 10 ದಿವಸ ಆಗಿಲ್ಲ, ನನಗೂ ಎಷ್ಟೋ ಇದಿದೆ, ಹ್ಯಾಂಡಲ್ ಮಾಡ್ಬೇಕು ನನ್ನ ಕೆಲಸಗಳೂ ಎಲ್ಲನೂ. ಯಾಕಂದ್ರೆ 3 ಮಂತ್ಸ್ ಗ್ಯಾಪ್ ಆಗಿದೆ, ಕೊಡ್ತೀನಿ. ಇವಾಗ ಅವರೇ NCR ಮಾಡಿದಾರಲ್ಲ, ವೆಲ್ ಆ್ಯಂಡ್ ಗುಡ್. ಯಾರು ಮಾಡಿದಾರೋ ಆಯಮ್ಮನೇ ಲೈಬ್ರರಿದಲ್ಲಿ ಮಾತಾಡಿರೋ ಅಂತ ಅಮ್ಮ, ಆಯಮ್ಮನಿಗೆ ನಾನು ಪ್ರಶ್ನೆ ಮಾಡಿದ್ದೀನಿ, ಕೊಟ್ಟಿರೋದು ಒಳ್ಳೆಯದು. ತನಿಖೆ ಕರೀಲಿ, ಖಂಡಿತವಾಗ್ಲೂ ಸ್ಪಂದನೆ ಮಾಡ್ತೀನಿ, ನನಗಿಷ್ಟ. ಸರ್ ದಾಖಲೆ ಇರೋದಕ್ಕೆ ನಮಗೆ ಫೋನ್ ಇಲ್ವಲ್ಲ ಅಲ್ಲಿ ಒಳಗೆ 360 ಡಿಗ್ರಿ ಕ್ಯಾಮ್ರಾ ಇದಲ್ಲ, ದೊಡ್ಡ ಕ್ಯಾಮ್ರಾ. ತೆಗಿಲಿ ಫುಟೇಜ್ ತೆಗಿಲಿ. ನಾನು ಹೇಳ್ತೀನಲ್ಲ, ಯಾವ ಸಿಬ್ಬಂದಿಗೆ, ಜೈಲಿನ ಪೊಲೀಸ್ ಸಿಬ್ಬಂದಿಗೆ ಕಾಲೊತ್ತಿದ್ರು, ತಲೆ ಮಸಾಜ್ ಮಾಡಿಕೊಂಡ್ರು, ಆ ಮಾಡಿರೋರ ಹೆಸರು ಕೊಡ್ತೀನಿ, ಇವ್ರ ಹೆಸರು ಕೊಡ್ತೀನಿ. ಆ್ಯಂಡ್ ಪವಿತ್ರ ಗೌಡಗೆ ಯಾರು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅವ್ರ ಹೆಸರು ಕೊಡ್ತೀನಿ. ಅಲೋಕ್ ಕುಮಾರ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.